ಮುಂದುವರಿಸೋಣ ಅಂತ ಹೇಳ್ತಾ ನಾನು ಮಾತಾಡಿಕೊಟ್ಟಿದ್ದಕ್ಕೆ ಎರಡು ನಮಸ್ಕಾರ. ಸ್ಫೂರ್ತಿ ಮಾತುಗಳನ್ನಾಡಿದಂತ ರಾಜೇಂದ್ರ ಎಂ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆರೋಗ್ಯ ಸರಿ ಇಲ್ಲ ಅವರು, ಆದ್ರೆ ಇಲ್ಲಿ ಬರ್ಲಿಕ್ಕೆ ಕಾರಣ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಮತ್ತು ಅವರ ಆದರ್ಶಗಳು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಆದ್ಮೇಲೆ ಸಾರಿಗೆ ರತ್ನ ಅನ್ನುವಂತ ಒಂದು ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ನೀಡ್ತಾ ಇದ್ದೇವೆ. ಇವತ್ತು ಈ ಪ್ರಶಸ್ತಿಗೆ ಭಾಜನರಾದವರು ಶ್ರೀ ಪರಶುರಾಮ್ ದಾಗಿದ್ದಾರ್. ಅವ್ರು ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ, ಅವ್ರು ವಾಲಿಬಾಲ್ ಪ್ಲೇಯರ್ ಅಂತ ಹೇಳಿ. ಅದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ವಾಲಿಬಾಲ್ ಪ್ಲೇಯರ್. ಜೊತೆಗೆ ಅವರು ರೈಲ್ವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಕ್ರೀಡೆ ಅವರನ್ನ ಆ ಉದ್ಯೋಗಕ್ಕೆ ತಂದು ನಿಲ್ಲಿಸಿರ್ಬೋದು ಅಂತ ಹೇಳಿ ನನಗನ್ನಿಸ್ತದೆ. ಸಾರಿಗೆ ರತ್ನ ಪ್ರಶಸ್ತಿ ಪುರಸ್ಕೃತ ಪರಶುರಾಮ್ ದಾಗಿದ್ದಾರ್ ಅವರಿಗೆ ಈ ಸಂಘಟನೆ ಪರವಾಗಿ ಮತ್ತು ಕಾರ್ಯಕ್ರಮ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವರು ಈ ಒಂದು ಪ್ರಶಸ್ತಿಯನ್ನ ಒಂದು ಸ್ವೀಕರಿಸಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರಬಹುದು, ಕಳೆದ ವರ್ಷ ಗುಜರಾತ್ ರಾಜ್ಯದ ವಡೋದರಾದಲ್ಲಿ ನಮ್ಮ ಸಾರಿಗೆ ಸಂಸ್ಥೆಯ ವಾಲಿಬಾಲ್ ತಂಡ ದ್ವಿತೀಯ ಸ್ಥಾನವನ್ನ ಪಡೆಯಿತು. ಅದರ ಕೋಚ್ ಆಗಿ ಕೆಲಸ ಮಾಡಿದಂತವರು ಪರಶುರಾಮ್ ದಾಗಿದ್ದಾರ್ ಅವರು. ಹಾಗಾಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ವಾಯುವ್ಯ ಕರ್ನಾಟಕದ ವಾಲಿಬಾಲ್ ತಂಡ ಭಾಜನರಾಗಲಿಕ್ಕೆ ಕಾರಣರಾದಂತವರು ಪರಶುರಾಮ್ ದಾಗಿದ್ದಾರ್ ಅವರು. ಅವರನ್ನ ಸನ್ಮಾನಿಸ್ತಾ ಇರೋದು ಬಹಳ ಔಚಿತ್ಯಪೂರ್ಣ ಅಂತ ಹೇಳಿ ಸಂಘಟನೆಯ ರಾಜ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯ ಅತಿಥಿಗಳು ಸೇರಿ ಅವರನ್ನ ಸನ್ಮಾನಿಸ್ತಾ ಇದ್ದಾರೆ. ತಾವೆಲ್ಲರೂ ಚಪ್ಪಾಳೆ ಮೂಲಕ ಈ ಪ್ರತಿಭೆಯನ್ನ ಮತ್ತಷ್ಟು ಗೌರವಿಸಬೇಕಂತ ಹೇಳಿ ವಿನಂತಿಸ್ಕೊಳ್ತಾರೆ. ಪ್ರಶಸ್ತಿ ವಿತರಣೆ ಮಾಡ್ತಾ ಇದ್ದಾರೆ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಗಳಂತ ಶ್ರೀ ರಾಜೇಂದ್ರ ಸರ್ ಅವರಿಂದ. ಬಹಳ ಅಪರೂಪದ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಪರಶುರಾಮ್ ದಾಗಿದ್ದಾರ್ ಅವರ ಶ್ರೀಮತಿ ಮತ್ತು ಅವರ ಮಗಳು ಸಹ ಈ ಒಂದು ಸನ್ಮಾನದ ಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದಾರೆ. ಅವರ ಯಶಸ್ವಿಯ ಪಾಲಿನಲ್ಲಿ ಅವರ ಕುಟುಂಬಸ್ಥರ ಪಾಲು ಇದೆ. ಹಾಗಾಗಿ ಅವರಿಗೂ ಸಹ ಸಾರಿಗೆ ಸಂಸ್ಥೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ. ಮತ್ತೊಬ್ಬ ವಾಲಿಬಾಲ್ ಪ್ಲೇಯರ್ ತಯಾರಾದಂಗೆ ಕಾಣಿಸ್ತಾ ಇದೆ. ಅವರ ಎತ್ತರ ನೋಟ ನೋಡಿದ್ರೆ ಯಶಸ್ವಿ ಆಗ್ಲಿ ಅಂತ ಹೇಳಿ ಕುಮಾರ್ ದಾಗಿದ್ದಾರ್ ಅವರಲ್ಲಿ ಸಹ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಈ ಒಂದು ಗೌರವ ಸಮರ್ಪಣೆ ಮಾಡಿದ ಎಲ್ಲ ಗಣ್ಯರಿಗೆ. ಅಂಬೇಡ್ಕರ್ ಅವರು ಒಂದ್ ಕಡೆ ಬಹಳ ಅದ್ಭುತವಾದಂತ ಒಂದು ಮಾತನ್ನ ಹೇಳ್ತಾರೆ. ವ್ಯಕ್ತಿಯ ಬದುಕು ಬಹಳ ದೀರ್ಘವಾಗಿ ಆಗಿರ್ಬೇಕಾಗಿಲ್ಲ, ಆದ್ರೆ